ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಯಾವತ್ತು ಅವಳಿ ಜಿಲ್ಲೆಯಲ್ಲಿ ಆಗಮಿಸಿದಂತ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ವಿವಿಧ ಸಂಘಟನೆ ಮುಖಂಡರು ದಯಮಾಡಿ ಮುಂದಿರಬೇಕು. ದಯಮಾಡಿ ಎಲ್ಲರೂ ವೈಯಕ್ತಿಕವಾಗಿ ಕಾಳಜಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ದಯಮಾಡಿ ಕ್ಷಮಿಸಬೇಕು. ಜನವರಿ 5ನೇ ತಾರೀಕಿನ ದಿವಸ 5 ವರ್ಷಗಳವರೆಗೆ ಅತ್ಯುತ್ತಮ ಒಂದು ಆಡಳಿತವನ್ನ ಕೊಡಲಿಕ್ಕೆ ಅರ್ಜುನ್ ಲಮಾಣಿಯವರ ಒಂದು ನೇತೃತ್ವದಲ್ಲಿ 9 ಜನರ ನಾಮಪತ್ರಕ್ಕೆ ಬಂದಂತ ನನ್ನೆಲ್ಲ ಸಹೃದಯ ನೌಕರರು, ಶಿಕ್ಷಕ ವರ್ಗಕ್ಕೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾಕಂದ್ರೆ ಈ ಒಂದು ಗೆಲುವು ನಮ್ಮೆಲ್ಲರ ಬ್ಯಾಂಕಿನ ಉಜ್ವಲ ಬೆಳಕಿನ ಜೊತೆಗೆ ನಾಡಿನಾದ್ಯಂತ ಎಲ್ಲ ನೌಕರರಿಗೂ ಸಹ ಹೃದಯವಂತಿಕೆಯನ್ನ ಮನೆ ಮಾತಾಗಿ ಕುಟುಂಬಕ್ಕೆ ಸಹಾಯ ಹಸ್ತವನ್ನ ನೀಡುತ್ತಿರುವಂತ ಈ ಒಂದು ಬ್ಯಾಂಕಿನ ಆಡಳಿತ ಮಂಡಳಿಯನ್ನ ಅತ್ಯುತ್ತಮವಾದಂತಹ ಒಂದು ಎಲ್ಲ ಜಾತಿ ಮತ ಹುದ್ದೆಗಳನ್ನ ಅಲಂಕರಿಸುವ ಜೊತೆಗೆ ಪ್ರಾದೇಶಿಕವಾಗಿ ಎಲ್ಲರಿಗೂ ಸಮಾನತೆಯನ್ನ ಕೊಟ್ಟಂತ ಏಕೈಕವಾದಂತಹ ಪೆನಲು ಗುರುಸ್ಪಂದನ ಪೆನಲ್ ಅಂತ ಹೇಳಿ ಇವತ್ತಿನ ದಿವಸ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಒಂದು 116 ವರ್ಷಗಳವರೆಗೆ ಬಾಗಲಕೋಟೆ ಜಿಲ್ಲೆಗೆ ಸಿಗಲಾರದಂತಹ ಒಂದು ವ್ಯವಸ್ಥಿತವಾದಂತಹ ಸ್ಥಾನಮಾನವನ್ನ ಅರ್ಜುನ್ ಲಮಾಣಿ ಅವರು, ಹನುಮಂತ್ ಬಣದಿಯವರು ಇವತ್ತಿನ ದಿವಸ ನನ್ನನ್ನ ಬಸವರಾಜ್ ಬಾಗೇನವರ ಜಿಲ್ಲಾಧ್ಯಕ್ಷರು, ಶಿಕ್ಷಕರ ಸಂಘಟನೆ ಅಭ್ಯರ್ಥಿಯನ್ನಾಗಿ ಇಡೀ ಬಾಗಲಕೋಟೆ ಜಿಲ್ಲೆಯ ಶಿಕ್ಷಕರ ನೌಕರರ ಒಂದು ಹಿತೈಷಿಯಾಗಿ ನನ್ನನ್ನ ಕಣಕ್ಕೆ ಇಳಿಸಿದ್ದಾರೆ. ಇದು ಬಾಗಲಕೋಟೆ ಜಿಲ್ಲೆಗೆ ಶ್ರೇಷ್ಠತೆಯನ್ನ ಕೊಡುವುದರಿಂದ ಬಾಗಲಕೋಟೆ ಜಿಲ್ಲೆ ಎಲ್ಲ ನೌಕರರ ವರ್ಗದವರವರ ಸಂಪೂರ್ಣವಾದಂತಹ ಬೆಂಬಲ ಗುರುಸ್ಪಂದನ ಪೆನಲಿನ ಏಕೈಕಕ್ಕೆ ಇರ್ತದೆ ಅಂತ ಹೇಳಿ ಇವತ್ತಿನ ಸೇವೆಯಿಂದ ಹೇಳ್ತಾ ಇದ್ದೇನೆ. ನಮ್ಮೆಲ್ಲರ ಮತಗಳು ಗುರುಸ್ಪಂದನ ಪೆನಲಿಗೆ ಇರ್ತದೆ. ನಮ್ಮೆಲ್ಲ ತಾಲೂಕಾ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ನನ್ನೆಲ್ಲ ಹಿತೈಷಿಯ ನೌಕರರು, ಶಿಕ್ಷಕರು ಬಂದಿದ್ದಾರೆ. ಇಂದಿನಿಂದ ನಾವು ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಏಕೈಕವಾದಂತಹ ಅವಿಭಜಿತವಾದಂತಹ ವಿಜಯಪುರದ ಜಿಒಸಿಸಿ ಬ್ಯಾಂಕಿನಲ್ಲಿ ಅತ್ಯುತ್ತಮವಾದಂತಹ ಆಡಳಿತವನ್ನ ನೀಡಲಿಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದಕ್ಕೆ, ತಮ್ಮೆಲ್ಲರ ಸಹೃದಯವಂತಿಕೆ ಏನು ನಡೀತಿರ್ತಕ್ಕಂಥ ಚುನಾವಣೆಗೆ ಇವತ್ತು ನಾಮಪತ್ರ ಕಡೆಯ ದಿನ. ನಮ್ಮ ತಂಡದ ಎಲ್ಲ 9 ಜನ ಸದಸ್ಯರು, ಸೋದರ ಸೋದರಿಯರು ಬಂದು ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ. ಇವತ್ತು ನಮಗೆ ಬೆಂಬಲವಾಗಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಎಲ್ಲ ಹಂತದ ಪದಾಧಿಕಾರಿಗಳು, ಪ್ರತಿನಿಧಿಗಳು, ಸದಸ್ಯರು, ಅಭಿಮಾನಿಗಳು, ಹಿರಿಯರು ಇವತ್ತು ಬಹಳಷ್ಟು ಅಭಿಮಾನದಿಂದ ಬಂದು ಇವತ್ತು ನಾಮಪತ್ರ ಸಲ್ಲಿಕೆಗೆ ನಮಗೆ ಸಾಥ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಸರ್ಕಾರಿ ನೌಕರ ಬ್ಯಾಂಕ್ನಲ್ಲಿ ಬಹಳ ಮಹತ್ತರವಾದಂಥ ಬದಲಾವಣೆಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಸರ್ಕಾರಿ ನೌಕರರಿಗೆ 11.75 ಬಡ್ಡಿ ದರದಲ್ಲಿ ಏನಪ್ಪ ಅಂತಂದ್ರೆ ನಾವು ಸಾಲವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಇವತ್ತು 9.50 ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಎಫ್ಡಿಗಳನ್ನು ನಮ್ಮ ಬ್ಯಾಂಕ್ನಲ್ಲಿ ತಗೊಳ್ತಾ ಇದ್ದೇವೆ. ಇವತ್ತು ಒಂದು ಐತಿಹಾಸಿಕ ನಿರ್ಧಾರವನ್ನು ತಗೊಂಡು ಇವತ್ತನ್ನದ ಗ್ಯಾರಂಟರ್ ಸಂಖ್ಯೆಗಳನ್ನು 3ರಿಂದ 2ಕ್ಕೆ ಇಳಿಸಿದ್ದೇವೆ. ಮುಂದಿನ ದಿನಮಾನದಲ್ಲಿ ಆ 2 ಗ್ಯಾರಂಟರ್ ಏನಿದ್ದಾರಲ್ಲ ಅವರನ್ನೆಲ್ಲ ತೆಗೆದು ಜಾಮೀನು ರಹಿತ ಅಂದರೆ ಗ್ಯಾರಂಟರ್ ರಹಿತ ಸಾಲವನ್ನು ಕೊಡುವಂಥ ಯೋಜನೆಯನ್ನು ಇವತ್ತು ಸರ್ಕಾರಿ ನೌಕರರಿಗೆ ತಂದು ಇವತ್ತು ಅವಳಿ ಜಿಲ್ಲೆಯ ಮತ್ತು ರಾಜ್ಯಾದ್ಯಂತ ಏನು ಸದಸ್ಯರಾಗ್ತಾರೆ ನಮ್ಮ ಬ್ಯಾಂಕಿಗೆ, ಅವರಿಗೇನಪ್ಪ ಅಂತಂದ್ರೆ ಬಹಳಷ್ಟು ಹಣಕಾಸಿನ ಸೌಲಭ್ಯವನ್ನು ಮಾಡಿಕೊಡುವಲ್ಲಿ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಪೆಲ್ನ ಅಭ್ಯರ್ಥಿಗಳು ಸಿದ್ಧರಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು 2 ಜಿಲ್ಲೆಯ ಸರ್ಕಾರಿ ನೌಕರರು ಇವತ್ತು ನಾವು 20 ವರ್ಷದಿಂದ ಸಂಘಟನೆಯಲ್ಲಿ ನಾವೇನಪ್ಪ ಅಂತಂದ್ರೆ ಜಿಲ್ಲಾ ಶಿಕ್ಷಕರ ಸಂಘದ
ಕಾರ್ಯದರ್ಶಿಯಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾಗಿ ಬಾಗೇನವರು ಸರ್ ಅವರು, ಇವತ್ತು ಕೊಣದಿಯವರು, ಇವತ್ತು ಜತ್ತಿಯವರು, ಇವತ್ತು ಅಶೋಕ್ ಚನ್ನಬಸವಗಳವರು, ಇವತ್ತು ಟಕ್ಕಳಿಕೆಯವರು, ಇವತ್ತೇನಪ್ಪ ಅಂತಂದ್ರೆ ನಮ್ಮ ಪುಷ್ಪಾ ಗಚ್ಚಿನ್ ಭಟ್ ಅವರು, ಇವತ್ತು ಗೀತಾ ಹತ್ತಿಯವರು, ಅಲ್ಲಾಬಕ್ಷ್ ವಾಲಿಕಾರ್ ಅವರು, ಇಂಡಿಯಾ ಒಂದು ನಮ್ಮ ಜಿಲ್ಲೆಯ ಹಿಂದಿನ ಅಧ್ಯಕ್ಷರು, ಇಷ್ಟು 9 ಜನ ಪದಾಧಿಕಾರಿಗಳು, ಪ್ರತಿನಿಧಿಗಳು ಶಿಕ್ಷಕರ ಸೇವೆಗೆ 20 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಮೇಲೆ ಬಹಳಷ್ಟು ಭರವಸೆ ಇದೆ. ಇವತ್ತು ಬ್ಯಾಂಕಿಗೆ ಹಾನಿ ಆಗದಂತೆ ನಾವೇನಪ್ಪ ಅಂತಂದ್ರೆ ಬ್ಯಾಂಕನ್ನು ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಬ್ಯಾಂಕು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ಮಾನ್ಯ ಗೌರವಾನ್ವಿತ ಕೇಂದ್ರ ಸಹಕಾರ ಸಚಿವರಾದಂಥ ಅಮಿತ್ ಶಾ ಅವರು ನಮ್ಮ ಬ್ಯಾಂಕಿಗೆ ಗುರುತಿಸಿ ಇವತ್ತು ಪ್ರಶಂಸನಾ ಪತ್ರವನ್ನು ಕೂಡ ಕಳಿಸಿದ್ದಾರೆ. ಅದಕ್ಕಾಗಿ ನಮ್ಮ ಸಮಸ್ತ 2 ಜಿಲ್ಲೆಯ ಸದಸ್ಯರಿಗೆ, ನೌಕರರಿಗೆ, ಹಿತೈಷಿಗಳಿಗೆ ಕೈ ಮುಗಿದು ವಿನಂತಿಸ್ತಾ ಇದ್ದೇನೆ. ಇವತ್ತು ನಮ್ಮ ತಂಡಕ್ಕೆ ಬೆಂಬಲವಾಗಿ ನಿಂತರ ಮುಂದಿನ ದಿನದಲ್ಲಿ ನಾವು ಬ್ಯಾಂಕನ್ನು ಬಹಳಷ್ಟು ಅಭಿವೃದ್ಧಿಪಡಿಸಿ ಸದಸ್ಯರಿಗೆ ಅನುಕೂಲವಾಗುವಂತಹ ಯೋಜನೆ ತಂದು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಣೆ ಮಾಡಿ ಇವತ್ತು ಗ್ಯಾರಂಟಿ ಇಲ್ಲದಂಥ ಸಾಲವನ್ನು ಕೂಡ ಕೊಡ್ತೇವೆ ಅನ್ನುವಂಥ ಮಾತನ್ನು ಇವತ್ತು ಪ್ರಾಮಾಣಿಕವಾಗಿ ಇವತ್ತು ಮಾಧ್ಯಮದ ಮುಖಾಂತರ ನಾನು ಇಡೀ ಜಿಲ್ಲೆಯ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಸದಸ್ಯ ನೌಕರರಿಗೆ ತಿಳಿಸುತ್ತೇನೆ. ಅರ್ಜುನ್ ಲಮಾಣಿ, ಹಾಲಿ ಅಧ್ಯಕ್ಷರು, ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕು, ವಿಜಯಪುರ, ಬಾಗಲಕೋಟೆ. ನನ್ನೆಲ್ಲ ಜಿಒಸಿಸಿ ಬ್ಯಾಂಕಿನ ಮತದಾರ ಪ್ರಭುಗಳಲ್ಲಿ ವಿನಂತಿ, ಬರುವ 5ನೇ ತಾರೀಕಿನ ದಿವಸ ಚುನಾವಣೆ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ನಾವುಗಳೆಲ್ಲರೂ ಗುರುಸ್ಪಂದನ ಬಳಗದಿಂದ ಅರ್ಜುನ್ ಲಮಾಣಿ, ಹನುಮಂತ್ ಕೊಣದಿಯವರ ನೇತೃತ್ವದಲ್ಲಿ 9 ಜನರು ಸ್ಪರ್ಧೆಗೆ ಇಳಿದಿದ್ದೇವೆ. ಈ ಒಂದು ಬ್ಯಾಂಕನ್ನು ಇನ್ನು ಮುಂದಿನ 5 ವರ್ಷಗಳಲ್ಲಿ ಈ ಒಂದು ಬಡ್ಡಿ ದರ ಇವತ್ತಿನ ದಿವಸ 11.75 ಇದ್ದಿದ್ದನ್ನು ಬರುವ ದಿನಮಾನಗಳಲ್ಲಿ ಹಂತವಾಗಿ 10.5ವರೆಗೂ ತರುವುದರ ಜೊತೆಗೆ ಈಗಿದ್ದಂಥ 15 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನು 50 ಲಕ್ಷವರೆಗೂ ಹೆಚ್ಚಿಸಿ ನಮ್ಮೆಲ್ಲ ಜಿಒಸಿಸಿ ಬ್ಯಾಂಕಿನ ಸದಸ್ಯರಿಗೆ ಅನುಕೂಲ ಮಾಡಿ ಕೊಡುವುದರ ಜೊತೆಗೆ ಕೇವಲ ವಿಜಯಪುರ, ಬಾಗಲಕೋಟೆ ಇರುವಂಥ 10 ಬ್ರಾಂಚ್ಗಳ ಜೊತೆಗೆ ನಾಡಿನಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಸಹ ಈ ಒಂದು ಬ್ರಾಂಚ್ಗಳನ್ನು ಹಬ್ಬಿಸಿ ಇಡೀ ಎಲ್ಲ ಸರ್ಕಾರಿ ನೌಕರರಿಗೆ ಅನುಕೂಲತೆ ಆಗುವಂಥ ಆರ್ಥಿಕ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂಥ ಕಾರ್ಯಘಟ್ಟವನ್ನು ನಾವುಗಳೆಲ್ಲರೂ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಇಲ್ಲಿವರೆಗೂ ಬಾಗಲಕೋಟೆ ಜಿಲ್ಲೆ ಯಾರು ಒಬ್ಬ ಅಭ್ಯರ್ಥಿಯೂ ಸಹ ನಿರ್ದೇಶಕ ಸ್ಥಾನವನ್ನು ತೆಗೆದುಕೊಂಡಿದ್ದಿಲ್ಲ. ಆದರೆ ಅರ್ಜುನ್ ಲಮಾಣಿಯವರ ನೇತೃತ್ವದ ಗುರುಸ್ಪಂದನದ ಬಳಗದಿಂದ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾದಂಥ ನಾನು ಬಸವರಾಜ್ ಬಾಗೇನವರನ್ನು ಬಾಗಲಕೋಟೆ ಜಿಲ್ಲೆಯ ಏಕೈಕ ಅಭ್ಯರ್ಥಿಯಾಗಿ ಈ ಒಂದೇ ಒಂದು ಪೆನಲ್ನಲ್ಲಿ ಗುರುತಿಸಿ ಅಭ್ಯರ್ಥಿ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ಬಾಗಲಕೋಟೆ ಜಿಲ್ಲೆಯ ಎಲ್ಲ ನೌಕರರು, ಶಿಕ್ಷಕರ ವರ್ಗ ಈ ಒಂದು ಸ್ಪಂದನಾ ಪೆನಲ್ಗೆ ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ಬರುವ ದಿನಮಾನಗಳಲ್ಲಿ ನಾವುಗಳೆಲ್ಲರೂ ಸಹ ಈ ಒಂದು ಬ್ಯಾಂಕನ್ನು ಮುಂಚೂಣಿಯ ಗತದಲ್ಲಿ ಒಯ್ಯುವುದತ್ತ ನಾವುಗಳು ಕಾರ್ಯಾರಂಭವನ್ನು ಮಾಡ್ತೀವಿ. ಎಲ್ಲ ಮತದಾರ ಪ್ರಭುಗಳು ನಮ್ಮ ಗುರುಸ್ಪಂದನ ಬಳಗದ 9 ಜನರನ್ನು ಬೆಂಬಲಿಸಬೇಕು ಅಂಥೇಳಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಾನು ಬಸವರಾಜ್ ಬಾಗೇನವರ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ, ಬಾಗಲಕೋಟೆ ಜಿಲ್ಲೆ.